ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ಭಾರತ್ ಜೋಡೋ ಯಾತ್ರೆ ಮೋದಿ ಅವಧಿಯಲ್ಲಿ ಇಡೀ ದೇಶ ಎಷ್ಟೆಲ್ಲ ಅಧ್ವಾನ ಆಗಿದೆ ಅಂತ ಜನಕ್ಕೆ ತೋರಿಸ್ಬೇಕು. ಹಿಂದೂ ಮುಸ್ಲಿಂ ದ್ವೇಷವನ್ನು ಮೋದಿ ಯಾವ ರೇಂಜಿಗೆ ತಗೊಂಡು ಹೋಗಿದ್ದಾರೆ ಅನ್ನೋದನ್ನು ತಿಳಿಸ್ಬೇಕು ಅಂತ ರಾಹುಲ್ ಗಾಂಧಿಯವರು ಇಡೀ ದೇಶ ತುಂಬ ನಡೆದಿದ್ದು ಓಡಿದ್ದು. ಆದರೆ ಇದೊಂದು ಓಟ ಶುರುವಾಗಿ ತುಂಬ ಕಾಲ ಆಗಿಬಿಟ್ಟಿದೆ. ಅಮೇಥಿಯಲ್ಲಿ 2019ರಲ್ಲಿ ಸ್ಮೃತಿ ಇರಾನಿ ಬಂದಾಗ ಶುರುವಲ್ಲಿ ಎಲ್ಲರೂ ಹೆಣ್ಮಗು ಅಂದರು. ಯಾಕೆಂದರೆ 2014ರಲ್ಲಿ ಸೋತಿದ್ರಲ್ಲ. ಆದರೆ ಯಾವಾಗ ಇಂಟರ್ನಲ್ ಸರ್ವೆ ರಿಪೋರ್ಟ್ ಈ ಸಲ ಕಪ್ ನಿಮ್ದಲ್ಲ, ಅಮೇಥಿ ಸೇಫ್ ಅಲ್ಲ ಅಂದರು, ಅಲ್ಲಿಂದ ಶುರುವಾಯಿತು ಓಟ. ಅಮೇಥಿಯಿಂದ ನಿಲ್ತೀನಿ, ಬಟ್ ವಯನಾಡಲ್ಲೂ ಒಂದು ಸ್ಪರ್ಧೆ ಮಾಡ್ತೀನಿ ಅಂತ ಓಡಿದರು. ಉತ್ತರ ಪ್ರದೇಶದಿಂದ ಉತ್ತರ ಕುಮಾರ ಕೇರಳದ ವಯನಾಡ್ ತನಕ ಓಡಿ ಬಂದರು. ಆ್ಯಸ್ ಎಕ್ಸ್ಪೆಕ್ಟೆಡ್ ಅಮೇಥಿಯಲ್ಲಿ ಹೆಣ್ಮಗು ಗೆತ್ತು, ಗಂಡು ಮಗು ಸೋತೋಯ್ತು. ವಯನಾಡು ಸಂಸತ್ತಿಗೆ ಎಂಟ್ರಿ ಕೊಡೋ ಥರ ಮಾಡ್ತು. ಇತ್ತೀಚೆಗೆ ಮೋದಿ ಭಾಷಣದಲ್ಲಿ ಒಂದು ಮಾತು ಹೇಳಿದರು, ನೆನಪಿದೆಯಾ? ಅದೇನು ಅಂದರೆ ವಯನಾಡಿಂದಲೂ ಕೂಡ ರಾಹುಲ್ ಓಡ್ತಾರೆ ಅಂತ. देश के जो शाहजादे हैं उन्हें भी वायनाड में संकट दिख रहा है. शाहजादे और उनकी टोली 26 अप्रैल को वायनाड में वोटिंग का इंतजार कर रही है. जैसे ही 26 को वायनाड में वोटिंग पूरा हो जाएगा, ये शाहजादे के लिए एक और सुरक्षित सीट घोषित कर देंगे और कहीं और से फिर से लड़ाना पड़ेगा. जैसे इन्होंने अमेठी से भागना पड़ा, अमेठी छोड़ा, अब मान के चलिए वो वायनाड भी छोड़ेंगे. ಅಬ್ಬಬ್ಬಾ, ವಾವ್ ಮೋದಿಜಿ ವಾವ್. ಅದೇನು ಶಕನ ಹೇಳಿದ್ರಿ ನೀವು. ಆ ದಿನ ಜ್ಯೋತಿಷ್ಯ ಏನಾದರೂ ಕಲ್ತಿದ್ದೀರಾ? ನೀವು ಹೇಳ್ದಂಗೆ ವಯನಾಡಿನ ಜೊತೆಗೆ ಇನ್ನೊಂದು ಸುರಕ್ಷಿತ ಅನಿಸೋ ಜಾಗವನ್ನು ರಾಹುಲ್ ಗಾಂಧಿ ಹುಡುಕಿಕೊಂಡಿದ್ದಾರೆ. ಅದ್ಯಾವುದು? ಮಮ್ಮಿ ಸೋನಿಯಮ್ಮನ ಕ್ಷೇತ್ರ ರಾಯ್ಬರೇಲಿ. ರಾಯರು ಬಂದರು ರಾಯ್ಬರೇಲಿಗೆ, ಭೀತಿ ಕಾಡಿತ್ತು, ಅಮ್ಮನು ಬಿಟ್ಟು ಹೋದ ಕ್ಷೇತ್ರ ಬಾಬಾ ಎಂದಿತ್ತು, ರಾಹುಲ್ ಬಾಬಾ ಎಂದಿತ್ತು. ರಾಹುಲ್ ಬಾಬಾ ವಾದ್ರ ಕಣ್ಣು ಕ್ಷೇತ್ರದ ಮೇಲಿತ್ತು, ವಯನಾಡಲ್ಲಿ ಸೋಲಿನ ಭಯವು ಅನುದಿನ ಕಾಡಿತ್ತು, ಬಾವಗೆ ಬೂಸ ಸಿಕ್ಕಿತ್ತು. ಪಾಪ, ಈ ಥರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರೆ ಸರ್ ಅನ್ನೋ ಥರ ಆಗಿದೆ. ಒಂದು ಕ್ಷೇತ್ರ ಅಂತ ಪರ್ಮನೆಂಟ್ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಪರ್ಮನೆಂಟ್ PM ಕ್ಯಾಂಡಿಡೇಟ್ಗೆ. ಮಮ್ಮಿ ಸೋನಿಯಾ ರಾಜ್ಯಸಭೆಯಲ್ಲೇ ನಾನು ರಾಜ್ಯಭಾರ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರು, ಲೋಕಸಭೆಯಿಂದ ದೂರ ಸರಿದ್ರು. ಈ ಸಲ ರಾಯ್ಬರೇಲಿಗೆ ಕೈ ಕ್ಯಾಂಡಿಡೇಟ್ ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಆಯಿತು. ಆ ಕಡೆ ರಾಬರ್ಟ್ ವಾದ್ರಾ, ಅಲ್ಲಿ ಜನ ನನ್ನನ್ನು ಬಿಡ್ತಾನೆ ಇಲ್ಲಪ್ಪ, ನಿಲ್ಲು ಅಂತ ಒಂದೇ ಸಮನೆ ಒತ್ತಾಯ ಮಾಡ್ತಿದ್ದಾರೆ ಅಂತ ಅತ್ತೆ ಕ್ಷೇತ್ರಕ್ಕೊಂದು ಟವೆಲ್ ಎಸೆದ್ರು. ಆದರೆ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಮಾಡ್ತೀನಿರು ಸೋಲಿಗೆ ಅಂತ ಮುಂದಾದಾಗ CPI ಪಕ್ಷದಿಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿ ಇಂಡಿ ಒಕ್ಕೂಟಕ್ಕೆ ನನ್ನ ಬನಿಯನ್ ಸಿಗಾಕ ಅಂದ್ರಲ್ಲ, ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಂಪ್ರದಾಯಿಕ ಮತಗಳು ಕೂಡ ಸಿಗಲ್ಲ ಅನ್ನೋ ಸೋಲಿನ ಭಯ ಶುರುವಾಯಿತು. ಕಾರ್ಯಕರ್ತರೆಲ್ಲ ಡೌಟ್ ಗೆಲ್ಲೋದು ನೀವೇ, ಆದರೆ ಕಷ್ಟ ಅನ್ನೋಕೆ ಶುರು ಮಾಡಿದರು. ಅಸಲಿ ಆಟ ಅಲ್ಲಿಂದ ಶುರು. ಮುಂದಿನ ನಿಲ್ದಾಣ ರಾಯ್ಬರೇಲಿ. ಅಮ್ಮ ನೀನೇನೇ ಅಂದರು, ನಿನ್ನ ಕ್ಷೇತ್ರ ನನ್ನದು, ಅಮ್ಮನ ಮುದ್ದಿನ ಕಂದ, ಅಮ್ಮನ ಕ್ಷೇತ್ರಕ್ಕೆ ಬಂದ, ಓಡುವ ಆಟವು ನಿಲ್ಲದ ಓಟವು. ಆದರೆ ಇಂಥದ್ದೊಂದಿನ ಬರುತ್ತೆ ಅಂತ ಮೋದಿ ಅವತ್ತೇ ಹೇಳಿದ್ರಲ್ಲ, ಭಯಂಕರ ಆಶ್ಚರ್ಯ ಆಯಿತು. ವಯನಾಡು ಬಿಟ್ಟು ಓಡ್ತಾರೆ ಅಂದಿದ್ದು ಸತ್ಯ ಆಯಿತು. ಆದರೆ ರಾಯ್ಬರೇಲಿಲಿ ಸೇಫಾ? ಪಕ್ಕನ? ಯೋಗಿ ರಾಜ್ಯದಲ್ಲಿ ಗೆಲುವಿನ ಯೋಗ ಕೂಡಿ ಬರುತ್ತಾ? ನನಗೇನೋ ಡೌಟ್ ಇದೆ. ವರ್ಲ್ಡ್ ಕಪ್ ಸೋತಿದ್ದಕ್ಕೆ ಮೋದಿ ಸ್ಟೇಡಿಯಂಗೆ ಹೋಗಿದ್ದೇ ಕಾರಣ. ಮೋದಿ ಪನೌತಿ ಅಂತ ಹೇಳಿದ್ದ ರಾಹುಲ್ಗೆ ಗ್ರಹಚಾರ ಹೇಗಿದೆ ಅಂತ ಅವರಿಗೇ ಗೊತ್ತಿಲ್ಲ. ಭಾರತ್ ಜೋಡೋ ಯಾತ್ರೆ ಗೋವಾ ರೂಟಲ್ಲಿ ಹೊಂಟಿದ್ದೇ ತಡ. ಗೋವಾದ ಕಾಂಗ್ರೆಸ್ ಆಲ್ಮೋಸ್ಟ್ ಆಲ್ BJPಗೆ ಸೇರಿಬಿಡ್ತು. 8 ಕಾಂಗ್ರೆಸ್ MLAಗಳು, ಅದರಲ್ಲಿ ಕಾಂಗ್ರೆಸ್ನ ಮಾಜಿ CM ದಿಗಂಬರ್ ಕಾಮತ್ ಕೂಡ ಇದ್ದರು. ಈ ಯುವರಾಜ ಲಾಂಚ್ ಆಗಲ್ಲ, ಪಕ್ಷದಲ್ಲಿ ಉಳಿಗಾಲ ಇಲ್ಲ, ಇದು ಅವ್ರಿಗೆ ಅರ್ಥ ಆಯಿತು. BJPಗೆ ಜಾಯ್ನ್ ಆದರು. ಇನ್ನು ಮೊನ್ನೆ ತಾನೇ
ರಾಹುಲ್ ಗಾಂಧಿ ಮಧ್ಯಪ್ರದೇಶಕ್ಕೆ ಬಲಗಾಲಿಟ್ಟು ಬಂದರು. ಯಾವ ಜಾಗಕ್ಕೆ ಬಂದಿದ್ರೋ ಅದೇ ಕ್ಷೇತ್ರದಲ್ಲಿ ಒಂದಲ್ಲ ಎರಡಲ್ಲ 6 ಸಲ ಗೆದ್ದು MLA ಆಗಿದ್ದ ರಾಮ್ ನಿವಾಸ್ ರಾವತ್ ಆವತ್ತೇ BJPಗೆ ಜಾಯ್ನ್ ಆದರು. ಅದಕ್ಕೂ ಒಂದೇ ಒಂದು ದಿವಸ ಮುಂಚೆ ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಸಿದ್ದ ಇಂದೋರ್ ಅಭ್ಯರ್ಥಿ ನಾಮಪತ್ರ ವಾಪಸ್ ತಗೊಂಡ್ರು, ಟಾಟಾ ಅಂದರು, ಬಾಯ್ ಬಾಯ್ ಅಂದರು, BJPಗೆ ಬಂದರು. ರಾಹುಲ್ ಹೇಳ್ತಾರೆ ಮೋದಿ ಪನೋತಿ ಅಂತೆ. ನಾನು ಅಂದ್ಕೊಂಡಿದ್ದು ಏನಂದರೆ ರಾಹುಲ್ ಗಾಂಧಿ ಏಕ್ ಬಬ್ಬರ್ ಶೇರ್ ಅಂತ. ಹಿಂದಿನ ಚುನಾವಣೆ ಸೋಲಿಗೆ ಸ್ಮೃತಿ ಇರಾನಿ ವಿರುದ್ಧ ಈ ಸಲ ಗೆದ್ದು ಸೇಡು ತೀರಿಸ್ಕೊಳ್ತಾರೆ ಅಂತ. ಆದರೆ ಓ ಬಬ್ಬರ್ ಶೇರ್ ನಹಿ ರಬ್ಬರ್ ಶೇರ್ ಅಂತ ಆಮೇಲೆ ಗೊತ್ತಾಯಿತು. ಗರ್ಜಿಸಲ್ಲ, ಓಡುತ್ತೆ, ಒಂದು ಕಡೆ ನಿಲ್ಲಕ್ಕೆ ಜನ ಬಿಡಲ್ಲ, ಓಡಿಸ್ತಾರೆ. ಈ ಸಲ ಏನಾದರೂ ಒಲಿಂಪಿಕ್ನಲ್ಲಿ ರಾಹುಲ್ ಗಾಂಧಿ ರನ್ನಿಂಗ್ ರೇಸ್ಗೆ ಹೋದರೆ ಬಂಗಾರದ ಪದಕಗಳು ಭಾರತಕ್ಕೆ ಪಕ್ಕ. 10 ವರ್ಷ ಓಡ್ತಾ ಇರೋದು. ರಾಹುಲ್ ಗಾಂಧಿಗೆ ಇನ್ಯಾವ ಪ್ರಾಕ್ಟೀಸ್ ಬೇಕು? ಗರೀಬಿ ಹಠಾವೋ ಅಂದ್ಕೊಂಡು ರಾಜಕೀಯ ಮಾಡ್ಕೊಂಡು ಬಂದಿದ್ದ ರಾಹುಲ್ ಗಾಂಧಿಗೆ ವಾಸ್ತವ ಅರ್ಥ ಆಗಿದೆ. ಸ್ಮೃತಿ ಇರಾನಿ ಅವರು ಅವರ ಕ್ಷೇತ್ರವನ್ನು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಜನರ ಪ್ರೀತಿ ಗಳಿಸಿದ್ದಾರೆ, ವಿಶ್ವಾಸ ಇದೆ. ಅವ್ರು ಬರೋ ತನಕ ಅಮೇಥಿಯಲ್ಲಿ ಒಂದು ಸಿನಿಮಾ ಥಿಯೇಟ್ರೂ ಇರಲಿಲ್ಲ ಅಂದರೆ ನಂಬ್ತೀರಾ? ಬಡವರನ್ನು ಬಡವರಾಗಿಯೇ ಇಡಬೇಕು, ವಿದ್ಯೆ ಸಿಕ್ಕಿದ್ರೆ ಸಿರಿತನ ಬಂದರೆ ನಮ್ಮನ್ನು ಪ್ರಶ್ನೆ ಮಾಡಬಹುದು ಅನ್ನೋ ಭಯ ಅವರದ್ದು. ಇದೇ ಪ್ರಿಯಾಂಕಾ ವಾದ್ರಾ 2014ರಲ್ಲಿ ಯಾರು ಸ್ಮೃತಿ ಇರಾನಿ ಅನ್ನೋ ಪ್ರಶ್ನೆ ಕೇಳಿದರು. Ma'am, all confident of winning? Yes, very confident. Smriti Irani has again hit back at Gandhi. Who? Smriti Irani. Oh. ಇವತ್ತು ಗಾಂಧಿ ಕುಟುಂಬ ಸ್ಮೃತಿ ಅನ್ನೋ ಸಿಂಹಿಣಿ ಹೆಸರು ಕೇಳಿದರೆ ಭಯ ಬೀಳ್ತಾ ಇದೆ. ಇನ್ನು ಸ್ಮೃತಿ ಇರಾನಿ ವಿರುದ್ಧ ಕಿಶೋರಿ ಶರ್ಮಾ ಅನ್ನೋ ಬಲಿಕಾ ಬಕ್ರಾ ಹುಡುಕಿದ್ದಾರೆ. ಅದೆಷ್ಟು ಭಯದಲ್ಲಿ ಅಣ್ಣ ಇದ್ದಾನೆ ಅಂದರೆ, ಸರ್ ನಿಮಗೆ ಅಮೇಥಿಯಿಂದ ಟಿಕೆಟ್ ಸಿಕ್ಕಿದೆ ಅಂತ ಮೀಡಿಯಾಗಳು ಮಾತಾಡ್ಸಕ್ಕೆ ಹೋದರೆ ಅಣ್ಣ ಎಸ್ಕೇಪ್. मेरे को आएगा मैं बताऊंगा. आपको आ गया सर, ये प्लीज नो प्लीज प्लीज रिक्वेस्ट प्लीज मेरे को आएगा सर, ये देखिए सर, ये देखिए सर, नाम आ गया, ये देखिए सर, अरे सर ऑफिशियल आ गया ये काफी चल रहा सर, आ गया, फेक नहीं है नहीं, मैं बात करूंगा जिनसे करनी है तभी तो मैं करूंगा. अभी बात तो बस इतना ही बोल दिए सर कि अभी अभी भैया ಟಿಕೆಟ್ ಸಿಕ್ಕರೆ ಸಾಕಪ್ಪ ಸಾಕು ಅಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಕಾಂಗ್ರೆಸ್ಸಿಂದ ರಾಹುಲ್ ಗಾಂಧಿಯ ಮಾಜಿ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿದ್ದಕ್ಕೆ ಕಿಶೋರಿ ಶರ್ಮಾ ಭಯದಲ್ಲೇ ಇರೋ ಥರ ಇದೆ. ಎಕ್ಸೈಟ್ಮೆಂಟ್ ಇಲ್ಲವೇ ಇಲ್ಲ, ಮೀಡಿಯಾಗಳ ಮುಂದೆ ಬರೋಕ್ಕೆ ರೆಡಿನೇ ಇಲ್ಲ. ಇನ್ನು ನಾಮಿನೇಷನ್ ಕೊಡುವಾಗ ಅವರ ಮುಖ ನೋಡಬೇಕಿತ್ತು. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ, ಒಳಗಡೆ ಅದೇ ಸಾಂಗ್ ಪ್ಲೇ ಆಗ್ತಾ ಇತ್ತು. ಇನ್ನೊಂದು ಚರ್ಚೆ ನಡೀತಿರೋದು ಏನಂದರೆ, ಅಮ್ಮನ ಕ್ಷೇತ್ರದಲ್ಲಿ ನಾನು ಅಥವಾ ನನ್ನ ಗಂಡ ಇಬ್ಬರಲ್ಲಿ ಒಬ್ಬರು ನಿಲ್ಲಬೇಕು, ಅಣ್ಣ ಹೆಂಗಿದ್ರು ವಯನಾಡಲ್ಲಿ ನಿಲ್ತಾನೆ ಅಂತ ಪಿಂಕಿ ಅಕ್ಕ ಪ್ಲ್ಯಾನ್ ಹಾಕ್ಕೊಂಡಿದ್ರಂತೆ. ಆದರೆ ವಯನಾಡಲ್ಲಿ ಸೋಲೋ ಸ್ಮೆಲ್ ಬಂದಿದ್ದು. ಪಿಂಕಿ ಅಕ್ಕ ಗೆದ್ದರೆ ನೋಡೋಕೆ ಅಜ್ಜಿ ಥರ ಮೂಗಿದೆ ಅಂತ ಮತ್ತೆ ನೆನಪು ಮಾಡಿಸಿ ದೊಡ್ಡ ಲೀಡರ್ ಆಗಿಬಿಟ್ರೆ ಅನ್ನೋ ಚಿಂತೆ ರಾಹುಲ್ ಗಾಂಧಿ ಕಾಡುತ್ತಲ್ಲ. ಹೀಗಾಗಿ ಎರಡೂ ಕಡೆ ನಿಂತರು ಅಂತಿದ್ದಾರೆ ಜನ. ಅದು ಬಿಡಿ, ಅವರ ಫ್ಯಾಮಿಲಿ ವಿಚಾರ. ಬಟ್ ರಾಯ್ಬರೇಲಿಗೆ ರಾಹುಲ್ ಗಾಂಧೀಜಿ ಬರ್ತಾ ಇದ್ದ ಹಾಗೆ ರಾಹುಲ್ ಗಾಂಧಿ ವಾಪಸ್ ಜಾವೋ ಅಂತ ಕೂಗಿದ್ದಾರೆ ಜನ. ಹೆದರಿದವನ ಮೇಲೆ ಹೆಬ್ಬಾವು ಬಿದ್ದಂಗೆ. ವಯನಾಡು ಆಲ್ಮೋಸ್ಟ್ ಹೊಗೆ ಅನ್ನೋದು ರಾಹುಲ್ ಲೆಕ್ಕಾಚಾರ. ಡರೋ ಮತ್, ಭಯ ಪಡದಿರಿ ಅಂತ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದ ಆಸಾಮಿ ಅದೆಷ್ಟು ಭಯದಲ್ಲಿದ್ದಾರೆ ಅನ್ನೋದನ್ನು ಅಂದಾಜು ಹಾಕಿ. ಇಂಡಿ ಒಕ್ಕೂಟದಲ್ಲಿ ಕಿಂಡಿ ಆಗಿದ್ದು ಹಳೆ ವಿಚಾರ. ಈಗ ರಾಯ್ಬರೇಲಿಗೆ ರಾಯರು ಬಂದಿದ್ದಾರೆ. ಜನ ಏನಾದರೂ ತಪರಾಕಿ ಕೊಟ್ಟರೆ ನೆಕ್ಸ್ಟ್ ರಾಹುಲ್ ಗಾಂಧಿ ಎಲ್ಲಿಗೆ ಓಡಬಹುದು ಅನ್ನೋದನ್ನು ಕಮೆಂಟ್ ಮಾಡಿ. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಸದಾ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.